ಎಲ್ಲ ನನ್ನ ಸ್ನೇಹಿತರಿಗೆ ಸಾಂಬವಿ ಅಡುಗೆ ಮನೆಗೆ ಸ್ವಾಗತ. ಇವತ್ತು ಬೇಳೆ ಹೋಳಿಗೆ ಮಾಡೋದನ್ನು ಸಿಂಪಲ್ಲಾಗಿ ಮಾಡೋವಂಥ ಒಂದು ರೆಸಿಪಿ ಹೇಳ್ಕೊಡ್ತಾಯಿದ್ದೀನಿ. ಚೆನ್ನಾಗಿರುತ್ತೆ, ಮಾಡಿ. ಮೊದಲಿಗೆ ಒಂದು ಬೌಲಲ್ಲಿ ಅರ್ಧ ಲೀಟ್ರಷ್ಟು ಹಾಲು ಹಾಕ್ಕೊಂಡಿದ್ದೀವಿ. ನಾವು ನೀರು ಹಾಕಲ್ಲ, ಬರೀ ಹಾಲಲ್ಲೇ ಕಲಸೋದು. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ತೀವಿ, ಸ್ವಲ್ಪ ಉಪ್ಪು. ಕಲ್ಲರ್ಗೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಅರ್ಶಿನದ ಪುಡಿ ಹಾಕ್ತೀವಿ. ಸ್ವಲ್ಪ ಸಕ್ಕರೆ ಹಾಕ್ತೀವಿ. ಅದಕ್ಕೆ ನೀರು ಬಳಸಲ್ಲ ನಾವು, ಜಾಸ್ತಿ ಹಾಲಲ್ಲೇ ಕಲಸೋದು. ಇದಕ್ಕೆ ಸ್ವಲ್ಪ ಚಿರೋಟಿ ರವೆ ಹಾಕ್ತೀವಿ, ಒಂದು 50 ಗ್ರಾಮಷ್ಟು ಚಿರೋಟಿ ರವೆ ಹಾಕ್ತೀವಿ. ಮತ್ತು ಇದು ಒಂದು ಅರ್ಧ kg ಮೈದಾ ಹಿಟ್ಟು ಹಾಕ್ತೀವಿ. ಅರ್ಧ kg ಹಾಕಿದ್ದೀವಿ. ಈಗ ಮಿಕ್ಸ್ ಮಾಡ್ತಾಯಿದ್ದೀವಿ. ಈ ಥರ ಮಿಕ್ಸ್ ಮಾಡ್ತಾಯಿದ್ವಿ. ಅದು ನಾವು ಹಾಕಿದ ಅರ್ಧ ಲೀಟ್ರ್ ಹಾಲು, ಎಣ್ಣೆ ಹಾಕಿದ್ದು ಅದಕ್ಕೆ ಬಂದಿದೆ. ಇದಕ್ಕೆ ನಾವು ಹಾಲು ಮತ್ತು ನೀರು ಹಾಕಲ್ಲ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಆಯಿಲ್ ಹಾಕಿ ನೋಡಿ ಹಾಕ್ತಾಯಿದ್ವಿ. ಒಂದು 250 ml ಅಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ನಾದ್ಕೊಂಡು, ಚೆನ್ನಾಗಿ ಮಿದ್ಕೊಂಡು, ಇದನ್ನು ನೋಡಿ ಎಣ್ಣೆಯಲ್ಲಿ ಮಿದಿತಾಯಿದ್ವಿ. ಮಿದಿತಾ ಅದಕ್ಕೆ ಬಂದಿದೆ ನೋಡಿ, ಅದಕ್ಕೆ ಬಂದಿದೆ. ಅದನ್ನು ಇದಕ್ಕಿನ್ನೂ ಸ್ವಲ್ಪ ಇದ್ರ ಮೇಲೆ ಎಣ್ಣೆ ಹಾಕ್ಬಿಟ್ಟು ಹೂರ್ಣ ರೆಡಿ ಆಗೋವರೆಗೂ, ಈಗ ಹೂರ್ಣ ರೆಡಿ ಮಾಡೋಕ್ಕಿಂತ ಇಟ್ಟಿಲ್ಲ ನಾವು. ಇವಾಗ ಇದು ಕಲಸಿಟ್ಬಿಟ್ಟು ಆಮೇಲೆ ಹೂರ್ಣ ರೆಡಿ ಮಾಡೋಕ್ಕೆ ಹೋಗ್ತೀವಿ. ಅಂಥವರೆಗೂ ಇದು ಚೆನ್ನಾಗಿ ನೆಂದ್ಕೊಂಡಿರುತ್ತೆ. ಎಣ್ಣೆ ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ನೋಡಿ ಎಣ್ಣೆ ಹಾಕೆಲ್ಲ ಮಸಾಜ್ ಮಾಡ್ತಾಯಿದ್ವಿ. ನೈಸ್ ಐತೆ ಇವಾಗಲೇ ಅಷ್ಟು ನೀಟಾಗಿ ಸ್ಮೂತಾಗಿ ಬಂದ್ಬಿಟ್ಟೈತೆ. ಇದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹೂರ್ಣ ರೆಡಿ ಮಾಡೋವರೆಗೂ ನೆನ್ಕೊಳ್ಳಿ ಅಂದ್ಬಿಟ್ಟು ಮುಚ್ಚಿಡ್ತೀವಿ ನೋಡಿ. ಅದಕ್ಕೆ ಬಂದೈತಿ. ಇವಾಗಲೇ ನಾವು ಲಟ್ಟಿಸ್ಬೋದು, ಆ ಥರ ಬಂದ್ಬಿಡೈತಿ ಒಳ್ಳೆ ಸ್ಮೂತಾಗಿ. ಇದು ಮುಚ್ಚಿಡ್ತೀವಿ. ಇವಾಗ ಒಂದು ಪಾತ್ರೆಯಲ್ಲಿ ನೀರು ಮಳ್ತಾ ಐತೆ. ಅದು ನೋಡಿ ಚೆನ್ನಾಗಿ ಮಳ್ತಾ ಐತೆ. ಅರ್ಧ kg ಬೇಳೆ ಹೋಳಿಗೆ ಮಾಡ್ತಾ ಇರೋದು ನಾವು. ಅರ್ಧ kg ಬೇಳೆ ಹಾಕ್ತಾಯಿದ್ವಿ, ತೊಗರಿಬೇಳೆ, ನಾಟಿ ತೊಗರಿಬೇಳೆ, ಹಳ್ಳಿ ಕಡೆಯಿಂದ ತಂದಿರೋದು, ಅಂಗಡಿದಲ್ಲಿ ತೊಗೊಂಡಿಲ್ಲ ನಾವು. ರೈತರು ಬೆಳೆದಿರ್ತಾರಲ್ಲ, ಬೆಳೆದು ಅಡಕಲು ಮಾಡಿರ್ತಾರಲ್ಲ, ಅವ್ರದ್ದು ತೊಗೊಂಡಿರೋದು ಬೇಳೆ ನಾವು. ಚೆನ್ನಾಗಿ ಬರುತ್ತೆ ಹೋಳಿಗೆ. ಹಾಕಿ ಆಯಿತು. ಇದು ಇನ್ನೊಂದು 10-15 ನಿಮಿಷದಲ್ಲಿ ಕುದಿ ಹತ್ತಿ ಬಂದು ಚೆನ್ನಾಗಿ ಬೆಂದಿರುತ್ತೆ ನೋಡಿ. ಕಾಳೆಲ್ಲ ಚೆನ್ನಾಗಿ ಬೆಂದಿದೆ. ಚೆನ್ನಾಗಿ ಬೆಂದಿದ್ದನ್ನು ಇವಾಗ ಬಸಿಬೇಕು. ಇದನ್ನು ಬಸ್ಬಿಟ್ಟು ನೀರು ಪೂರ್ತಿ ಸಪ್ಪೆ ಹೆಸರು ಐತೆ ಅದು ಪೂರ್ತಿ ಹೋಗೋ ಥರ ಬಸ್ಬಿಟ್ಟು, ಸಪ್ಪೆ ಹೆಸರು ವೇಸ್ಟ್ ಆಗೋಲ್ಲ. ಇದು ಹೋಳಿಗೆ ಸಾಂಬಾರು ಮಾಡೋಕ್ಕೆ ಯೂಸ್ ಮಾಡ್ತೀವಿ ನೋಡಿ. ಚೆನ್ನಾಗಿ ಬೆಂದಿದೆ. ಇವಾಗ ಬಸಿತೀವಿ. ಹೆಂಗೆ ಬಸಿಬೇಕು ಅಂತ ನೋಡಿ. ಫುಲ್ಲು ಯಾವುದು ನೀರು ಅಂಶ, ಅದರೊಳಗೆ ಸಪ್ಪೆ ಹೆಸರು ಯಾವುದೂ ಇಲ್ಲ. ಚೆನ್ನಾಗಿ ಬಸ್ಬಿಟ್ಟಿದ್ವಿ. ಇವಾಗ ಇದಕ್ಕೆ ಕಾಯಿ ತುರಿ ಒಂದು 2 ಕಾಯಿ ಹಾಕಿದ್ದೀವಿ ನೋಡಿ. ನಾವು 2 ಕಾಯಿ ಹಾಕ್ತೀವಿ. ಆಮೇಲೆ ಅರ್ಧ kg ಬೇಳೆಗೆ ನಾವು ಅರ್ಧ kgನೇ ಬೆಲ್ಲ ಹಾಕ್ತೀವಿ. ಅಂದರೆ ನಾವು ಸ್ವೀಟ್ ಜಾಸ್ತಿ ತಿಂತೀವಿ, ಅರ್ಧ kgಗಿಂತ ಜಾಸ್ತಿನೇ ಹಾಕ್ತೀವಿ ನಾವು. ನಿಮಗೆ ಯಾವ ರುಚಿಗೆ ಮತ್ತು ನಿಮ್ಮ ಸ್ವೀಟ್ ಎಷ್ಟು ಇಷ್ಟ ಆಗುತ್ತೋ ಅಷ್ಟು ನೀವು ಬೆಲ್ಲ ಹಾಕಿ ಮಾಡ್ಕೊಳ್ಳಿ. ಇವಾಗ ನೋಡಿ ಹಾಕ್ತಾಯಿದ್ವಿ. ಹಾಕಿ ಆದಮೇಲೆ ಈ ಕಾಯಿ ಮತ್ತು ಬೆಲ್ಲ ಹಾಕಿರ್ತೀವಲ್ಲ, ತಿರುಗಿ ನೀರಾಗ್ಬಿಡುತ್ತೆ. ಇದು ನೀರಾಗಿದ್ದನ್ನು ತಿರುಗಿ ಅದು ಡ್ರೈ ಆಗೋವರೆಗೂ ಇನ್ನೊಂದು ಸತಿ ಬೇಯಿಸ್ಬೇಕು. ಕಾಳು ಚೆನ್ನಾಗಿ ಬೆಂದರೆ ಏನು ತೊಂದರೆ ಇಲ್ಲ, ರುಬ್ಬಕ್ಕೆ ನಿಮಗೆ ಈಸಿ ಆಗುತ್ತೆ, ಬೇಗ ನುಣ್ಣಗಾಗುತ್ತೆ ರುಬ್ಬಬೇಕಾದಾಗ ನೋಡಿ. ಇವಾಗ ಇನ್ನೊಂದು ಪ್ರೆಷರ್ ಕೊಟ್ಟರೆ ಅದು ಕಾಯಿ ಸ್ವಲ್ಪ ತೇವ ಇರುತ್ತಲ್ಲ, ನೀರು ಥರ ಆಗ್ಬಿಡುತ್ತೆ. ಬೆಲ್ಲ ಎಲ್ಲ ಇದು ಬಂದು ತಿರುಗಿ
ಮೊನ್ನೆ ಒಂದು ಕಾಯಿ ಹೋಳಿಗೆ ಹಾಕಿದ್ದೆ ನಾನು ವಿಡಿಯೋದು, ಅದರಲ್ಲಿ ಹೇಳಿದರು ಹೂರ್ಣ ಮಾಡೋದು ಹೇಳ್ಕೊಟ್ಟಿಲ್ಲ ಅಂತ ಹೇಳಿದ್ರಿ. ಸೇಮ್ ಇದೇ ಪ್ರೊಸೀಜರು. ಅಂದರೆ ಬೆಲ್ಲ ಹಾಕಿ ಪಾಕ ತೆಗೆದು ಆಮೇಲೆ ಕಾಯಿನೂ ಸ್ವಲ್ಪ ಲೈಟಾಗಿ ರುಬ್ಬಿ ಕಾಯಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಹೂರ್ಣ ರೆಡಿ ಮಾಡ್ತಾರೆ ಕಾಯಿ ಹೋಳಿಗೆ ಮಾಡೋದಕ್ಕೆ. ಸೇಮ್ ಪ್ರೊಸೀಜರ್. ಕಾಳಿಗೆ ನಾವು ಕಾಯಿ ಮತ್ತು ಬೆಲ್ಲ ಹಾಕ್ದಂಗೆ ಅವ್ರು ಫಸ್ಟು ಬೆಲ್ಲದಲ್ಲಿ ಪಾಕ ತೆಗೆದು ಆಮೇಲೆ ಕಾಯಿ ಹಾಕಿ ಗಟ್ಟಿ ಪಾಕ ಥರ ಬಂದು ಕೈ ಉಂಡೆ ಬರೋ ಥರ ಮಾಡ್ಕೊಂಡು ಹೂರ್ಣ ರೆಡಿ ಮಾಡ್ಕೊತಾರೆ. ಸೇಮು ಅರ್ಥ ಆಯ್ತಾ? ಇದೇ ಥರ ಮಾಡಿ ಕಾಯಿ ಹೋಳಿಗೆ ಮಾಡೋದು ಸೇಮ್ ಹಿಂಗೆ. ಕಾಮೆಂಟಲ್ಲಿ ಒಬ್ರು ಹೇಳಿದರು, ಮತ್ತು ವಾಟ್ಸಪ್ಪಲ್ಲಿ ಸುಮಾರು ಜನ ಕೇಳಿದರು ಹೂರ್ಣ ಮಾಡೋದು ಹೇಳ್ಕೊಟ್ಟಿಲ್ಲ ಕಾಯ್ದು ಅಂತ. ಇವಾಗ ಹೇಳಿದ್ರಿ ಇದೇ ಥರ ಮಾಡಿ ನೋಡಿ. ಇವಾಗ ಕಾಯಿ ಬೆಲ್ಲ ಹಾಕಿದ್ದೀವಿ, ಸ್ವಲ್ಪ ನೀರು ಥರ ಆಗ್ಬಿಟ್ಟೈತೆ. ಇದಕ್ಕೆ ನಾವು ಸ್ವಲ್ಪ ಚೆನ್ನಾಗಿ ಪ್ಲೆಸರ್ ಕೊಟ್ಟು ಕಾಳು ಸ್ವಲ್ಪ ಚೆನ್ನಾಗಿ ಬೇಯುತ್ತೆ. ಈ ಕಾಯಿ ಹಾಕಿದ್ವಿ, ಸ್ವಲ್ಪ ನಾವು ಒಣಕೊಬ್ಬರಿನೂ ಹಾಕ್ತೀವಿ. ಕೊಬ್ಬರಿ ಸ್ವಲ್ಪ ಇತ್ತು, ಅದನ್ನು ತುರ್ಕೊಂಡಿದ್ವಿ, ಅದನ್ನು ಹಾಕ್ತಾಯಿದ್ವಿ. ಕೊಬ್ಬರಿನೂ ಹಾಕ್ತಾಯಿದ್ವಿ. ಕಾಯಿ ಹಾಕಿ ಮತ್ತು ಏಲಕ್ಕಿ ಹಾಕಿದ್ದೀವಿ. ನೋಡಿ ಇವಾಗ ಸ್ವಲ್ಪ ಎಲ್ಲ ಪಾಕ ಬಂದೈತೆ, ಪಾಕ ಥರ ಬಂದೈತೆ. ಇವಾಗ ರುಬ್ಬಕ್ಕೆ ಈಸಿ. ಇವಾಗ ನೋಡಿ ಇವಾಗ ರೆಡಿ ಆಯಿತು. ಇವಾಗ ರುಬ್ತಾಯಿದ್ದೀವಿ ನೋಡಿರಿ, ಗ್ರೈಂಡರ್ಗೆ ಹಾಕ್ಬಿಟ್ಟು ರುಬ್ತಾಯಿದ್ದೀವಿ ನಾವು. ಮೊದಲೆಲ್ಲ ಇತ್ತ ಗ್ರೈಂಡ್ರೆಲ್ಲ ಇತ್ತ, ಕಲ್ಲಲ್ಲಿ ರುಬ್ಬಬೇಕಾಗಿತ್ತು, ಕಲ್ಲಿಟ್ಟು ಅಷ್ಟೇ ಬೇರೆ. ಇವಾಗ ನಾವು ಆವಾಗಲೇ ಕಲ್ಲು ಸಿಕ್ಕಿದ್ದು ಹೂರ್ಣ ರೆಡಿ ನೋಡಿ ಅಂತಕ್ಕೆ ಬಂದುಬಿಟ್ಟೈತೆ. ಚೆನ್ನಾಗಿದೆ ನೋಡಿ ಇವಾಗ ಎಷ್ಟು ನೀಟಾಗಿ ಹೇಳೋದು ನೋಡಿ ಹೆಂಗೆ ಬರ್ತಾಯಿದೆ. ಈ ಇದನ್ನು ನಾವು ಕಣ್ಕ ರೆಡಿ ಆಗಿದೆಯಲ್ಲ, ಇದಕ್ಕಿನ್ನೂ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ನಾವು ಹೂರ್ಣ ತುಂಬ ಟೈಮಲ್ಲಿ ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡಿದ್ರೆ ಇನ್ನೂ ಸ್ಮೂತಾಗಿ ಬರುತ್ತೆ ನೋಡಿ. ಇವಾಗ ಹೆಂಗೆ ಹೇಳಿದ್ರೆ ಹೆಂಗೆ ನೀಟಾಗಿ ಸ್ಮೂತಾಗಿ ಬರ್ತಾಯಿದೆ ನೋಡಿ. ಈ ಥರ ಸ್ಮೂತಾಗಿ ಬರೋ ಥರ ಇರುತ್ತೆ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವು ಉಂಡೆನ ಮಾಡ್ಕೊಳ್ಳೋಕ್ಕೆ ಈಸಿ ಆಗಿದೆ ನೋಡಿ. ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಉಂಡೆ ಯಾವ ಸೈಜಿಗೆ ಬೇಕಾದರೂ ಈ ಥರ ಉಂಡೆ ನಿಮ್ಗೆ ಯಾವ ಸ್ಟೈಲಲ್ಲಿ ಬರ್ತೋ ಆ ಥರ ಉಂಡೆ ಮಾಡ್ಕೊಳ್ಳಿ. ನಮಗೆ ಇದು ಈಸಿ ಅಂತ ಹೇಳ್ಬಿಟ್ಟು ಈ ಮೆಥಡಲ್ಲಿ ಉಂಡೆ ಮಾಡ್ತಾಯಿದ್ವಿ. ಒಂದು ನಮಗೆ ಕರೆಕ್ಟಾಗಿ ಒಂದೇ ಮೀಡಿಯಮ್ ಬರುತ್ತೆ ಈ ಥರ ಮಾಡೋದ್ರೆ ಅಂತ ಮಾಡ್ತಾಯಿದ್ವಿ ನೋಡಿ. ಕಣ್ಕ ಒಳ್ಳೆ ಸ್ಮೂತಾಗಿ ಬಂದಿದೆ. ನಿಮ್ಗೆ ಹೆಂಗೆ ನಾವು ಹೂರ್ಣ ತುಂಬಕ್ಕೆ ಈಸಿ ಆಗುತ್ತೆ. ಇವಾಗ ಹೂರ್ಣ ರುಬ್ಬಿದ್ದು ಎಲ್ಲ ರೆಡಿ ಆಗುತ್ತೆ. ಉಂಡೆ ಹಾಕ್ತಾಯಿದ್ವಿ. ಅಂದರೆ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಉಂಡೆ ಮಾಡಿ ಇಟ್ಕೊಳ್ಳಿ ನೋಡಿ. ನಮಗೆ ಒಂದು ಮೀಡಿಯಮ್ ಸೈಜ್, ದಪ್ಪನೂ ಬೇಡ ಸಣ್ಣನೂ ಬೇಡ, ಆ ಥರ ಮಾಡ್ತಾಯಿದ್ದೀವಿ. ನಿಮಗೆ ಎಷ್ಟು ಬೇಕೋ ಅಷ್ಟು, ಅಂದರೆ ಒಂದು ಟೈಮ್ಗೆ ಎಷ್ಟು ನಿಮಗೆ ಹೋಳಿಗೆ ಬೇಕಾಗುತ್ತೆ ಅಷ್ಟು ಉಂಡೆಗಳು ಮಾಡಿಟ್ಕೊಂಡು ಹೂರ್ಣನೂ ಅಷ್ಟೇ ಎಷ್ಟು ಉಂಡೆ ಇಟ್ಟಿದ್ದು ಅಷ್ಟು ಹೂರ್ಣ ಮಾಡಿ ಇಟ್ಕೊಂಡು ನೋಡಿ ನೈಸಾಗಿ ಬಂದಿದೆ ನೋಡಿ. ಈಗ 2 ಉಂಡೆ ಆಗಿದೆ. ಕಣಕ ಮತ್ತು ಹೂರ್ಣ 2 ಉಂಡೆ ಮಾಡಿದ್ದೀವಿ. ಇವಾಗ ಅದನ್ನು ಅಂದರೆ ಒಳಗಡೆ ತುಂಬಬೇಕು. ಕಣಕಕ್ಕೆ ಹೂರ್ಣನ ತುಂಬಬೇಕು. ಈ ಥರ ಬೇಕಾದರೂ ತುಂಬೋದು. ಇನ್ನೊಂದು ಥರ 2 ವೆರೈಟಿಯಲ್ಲಿ ನಾವು ಕಣಕಕ್ಕೆ ಹೂರ್ಣನ ತುಂಬ್ತೀವಿ. ನಿಮ್ಗೆ ಯಾವುದು ಈಸಿ ಅನಿಸುತ್ತೋ ಅದನ್ನು ಮಾಡಿ ನೋಡಿ. ಇವಾಗ ಇನ್ನೂ ಒಂದು 2 ಸ್ಟೆಪ್ಪಲ್ಲಿ ನಾವು ಮಾಡ್ತೀವಿ. ಮಾಮೂಲಿ ಈ ಥರ ಮಾಡಿದ್ರೆ ನಿಮಗೆ ಈ ಥರ ಮಾಡಿದ್ರೆ ಬೇಗ ಆಗುತ್ತೆ ಮತ್ತು ಈಸಿ ಅನಿಸುತ್ತೆ ನಿಮ್ಗಂದರೆ. ನಿಮ್ಗೆ ಯಾವುದು ಈಸಿ ಅನಿಸುತ್ತೋ ಅದು ಮಾಡಿ. ನಾವು ಈ ಥರ ತುಂಬೋದೇ ನಮಗೆ ತುಂಬ ಫಾಸ್ಟಾಗಿ ಆಗುತ್ತೆ ಅಂತ ಅದೇ ಥರ ಮಾಡ್ತೀವಿ ನಾವು. ನೋಡಿ ಹೂರ್ಣ ಒಳ್ಳೆ ಸ್ಮೂತಾಗಿ ಹಿಂಗಂದ್ರೆ ಹಂಗೆ ಒಳ್ಳೆ ರಬ್ಬರ್ ಇದ್ದಾಗ ತೆಗೆ ನೋಡಿ ಹೂರ್ಣ ಹಂಗೆ ಬಂದಿದೆ. ಬರೀ ಹಾಲಲ್ಲಿ ಕಲಿಸ್ಬೇಕು. ಯಾವಾಗೂ ಹಾಲು ಸ್ವಲ್ಪ ಎಣ್ಣೆ ಸ್ವಲ್ಪ ಮೊಸರು ಹಾಕಿದ್ರು ಒಳ್ಳೆಯದೇ. ನೋಡಿ ಒಳ್ಳೆ ರಬ್ಬರ್ ಎಳ್ದಾಗ ಇಳಿಯುತ್ತೆ ಅದು. ನೀವು ನೆಕ್ಸ್ಟ್ ಟೈಮ್ ಮಾಡ್ಬೇಕಾದ್ರೆ ಹಂಗೆ ಮಾಡಿ. ಕೈಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀಟಾಗಿ ಹಿಗ್ಗುತ್ತೆ ಅವಾಗ ನೋಡಿ. ಸುಮ್ಮನೆ ಹಿಂಗಂದ್ರೆ ಹಂಗೆ ರಬ್ಬರ್ ಬಂದಂಗೆ ಗೊತ್ತಾಯ್ತು ಹೂರ್ಣ ಅನ್ನೋದು, ಕಣ್ಕ ಅನ್ನೋದು. ನಾವು ಜಾಸ್ತಿ ಇದೇ ಥರನೇ ತುಂಬೋದು. ನಮಗಿದು ಬೇಗ ಆಗುತ್ತೆ ಅಂದ್ಬಿಟ್ಟು ಈ ಸ್ಟೈಲಲ್ಲಿ ತುಂಬ್ತೀವಿ. ನೀವು ಯಾವ ಸ್ಟೈಲ್ ಬೇಕು ಅಂದರೆ ನಿಮ್ಗೆ ಹಿಂಗೆ ಇಷ್ಟ ಆಗುತ್ತೆ, ನಿಮ್ಗೆ ಹೆಂಗೆ ಈಸಿ ಅನಿಸುತ್ತೆ ಅದರಲ್ಲಿ ಆ ಸ್ಟೈಲಲ್ಲಿ ಮಾಡಿ ಆಯಿತಾ. ನೋಡಿ ಒಟ್ಟಿಗೆ ಹೋಳಿಗೆ
ಸೂಪರ ಬರುತ್ತೆ, ಸ್ಮೂತಾಗಿರುತ್ತೆ ಹೂರ್ಣ ಕಣ್. ನೋಡಿ ಈ ಥರ ನಾವು ಬೇಗ ಆಗುತ್ತೆ ಅಂದ್ಬಿಟ್ಟು ಇಷ್ಟಲ್ಲಿ ತುಂಬ್ತಾಯಿದ್ವಿ. ನೆಕ್ಸ್ಟು ನಾವು ಕೈಯಲ್ಲೇ ಲಟ್ಟಿಸೋದು, ಅಂದರೆ ನಾವು ಪೇಪರ್ ಬರುತ್ತೆ, ಹೋಳಿಗೆ ಪೇಪರ್ ಅಂತ ಕೇಳಿದ್ರೆ ಅಂಗಡೀಲಿ ಕೊಡ್ತಾರೆ. ನಾವು ಮಾಮೂಲಿ ಅಂಗಡೀಲಿ ರೇಷನ್ ತಂದಿರೋ ಪೇಪರ್ ಕವರ್ಗಳ್ನ 4 ಮೂಲೆ ನೀಟಾಗಿ ಸ್ಕ್ವೇರಾಗಿ ಕಟ್ ಮಾಡಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಕೆಳಗಲ್ಕೆ ಮೇಲೆಗೆ ಎಣ್ಣೆ ಹಚ್ಕೊಂಡು ಈ ಥರ ಕೈಯಲ್ಲಿ ಲಟ್ಟಿಸ್ತೀವಿ. ನಿಮಗೆ ಯಾವ ಸೈಜಿಗೆ ಬೇಕೋ, ದಪ್ಪ ಸಣ್ಣ ಬೇಕೋ, ತೆಳ್ಳಗಿರಬೇಕು, ಇಲ್ಲ ಸ್ವಲ್ಪ ದಪ್ಪ ಇರಬೇಕು ಅಂದರೆ ನಿಮ್ಗೆ ಯಾವ ಥರ ಬೇಕಾದನ್ನು ಈ ಥರ ಕೈಯಲ್ಲಿ ಲಟ್ಟಿಸಿ ಕೈಯಲ್ಲಿ ಎತ್ತಿ ಹಂಚಿಗೆ ಹಾಕೋದು. ನೋಡಿ ಈ ಥರ ನಾನೊಂದು ಮಾಡಿದೆ, ನಮ್ಮ ಮಿಸ್ಸಸ್ ಒಂದು ಮಾಡ್ತಾವ್ರೆ, ನಮ್ಮ ಹೆಂಡ್ತಿಯವ್ರು ಒಂದು ಮಾಡ್ತಾವ್ರೆ. ಅವರು ಎತ್ತಿ ಕೈಯಲ್ಲಿ ನೋಡಿ ಆರಾಮಾಗಿ ಈಸಿಯಾಗಿ ತಳ್ತಾರೆ. ತಟ್ಟೋದಾದ್ರು ಇಲ್ಲ, ಸುಮ್ಮನೆ ಕೈಯಲ್ಲಿ ಹಿಂಗೆ ಸಾರಿಸಿದ್ರೆ ಹಂಗೆ ನೀಟಾಗಿ ಬಂದ್ಬಿಡುತ್ತೆ. ನೋಡಿ ಈ ಥರ ಹಾಕೋದು, ನೋಡಿ ಚೆನ್ನಾಗಿ ಬರುತ್ತೆ. ಇವಾಗ ಹೋಳಿಗೆ ರೆಡಿ ಆಯಿತು. ಈಗ ಮುಚ್ಚಾಕೋದು ಬೇಯಿಸೋದು ಎಲ್ಲ ಗೊತ್ತಿರೋದೇ ನಿಮಗೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಶಾಂಭವಿ ಅಡುಗೆ ಮನೆನ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಈ ವಿಡಿಯೋನ ಪೂರ್ತಿಯಾಗಿ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.